ನಿಮ್ಮ ಹೆಸರೇನು ಹೇಳ್ರಿ? ನನ್ನ ಹೆಸರು ವೀಣಾ ಅಂತ. ಎಷ್ಟು ಏಜ್ ನಿಮ್ಮದು? 47. ಯಾವ ಊರು ನಿಮ್ಮದು? ನಮ್ಮದು ಇಲ್ಲೇ ಬ್ಯಾಂಗ್ಳೂರೇ. ನನಗೆ ಭಾರಿ ಖುಷಿ ಆಯ್ತಮ್ಮ. ನಿಮ್ಮದು HbA1c ಶುಗರ್ 6.4 ಇತ್ತು. ಆಮೇಲೆ ಯಾವುದೂ ಅಲೋಪತಿಕ್ ಮೆಡಿಕೇಶನ್ ತೊಗೊಂಡಿಲ್ಲ. ನಮ್ಮದು ಅಷ್ಟೇ ತೊಗೊಂಡಿದ್ದಕ್ಕೆ 1 ತಿಂಗಳಿಗೆ 5.6 ಬಂದಿದೆ. ಆಮೇಲೆ ಇದರಲ್ಲಿ ಯಾವ ರೀತಿ ಬಾಡಿ ಚೇಂಜಸ್ ಆಯ್ತು ಅಂತ ಹೇಳಮ್ಮ. ಫುಲ್ ಚೇಂಜಸ್ ಆಗ್ತಾನೆ ಸರ್. ಹೇಗೆ? ಫುಲ್ ಮುಂಚೆ ಸ್ವಲ್ಪ ಡಲ್ ಅನ್ಸೋದು, ಇವಾಗ ಆ ಥರ ಏನೂ ಇಲ್ಲ. ಆರಾಮಾಗಿದ್ದೀನಿ, ಆರಾಮಾಗಿ ನಾನು ಕೆಲಸ ಮಾಡಿಕೊಂಡು ಟೈರ್ಡ್ನೆಸ್ ಆ ಥರ ಏನೂ ಇಲ್ಲ. ವೆರಿ ಗುಡ್. ಇನ್ಬಿಲ್ಟ್ ಸಿಸ್ಟಮ್ ಒಳ್ಳೆ ಸ್ಟ್ರಾಂಗ್ ಆಗಿ ಕೆಲಸ ಮಾಡೋಕ್ಕಿರುತ್ತೆ. 100%. ಮತ್ತೆ ಫುಡ್ಡಲ್ಲಂತೂ ಎಲ್ಲ ಕಂಟ್ರೋಲ್ ಮಾಡಿಬಿಟ್ಟಿದ್ದೀರಿ. ಫುಲ್ ರೈಸ್ ಅಂತ ಬಿಟ್ಟಿದ್ದೀನಿ, ವೈಟ್ ರೈಸ್ ರೇರ್ ತಗೊಳ್ಲೇಬೇಕು. ಏನಾದ್ರು ಫಂಕ್ಷನ್ ಅಲ್ಲಿ ಹೋದಾಗ ತಗೊಳ್ತಾ ಇದ್ದೀನಿ, ಅಷ್ಟು ಬಿಟ್ಬಿಟ್ರೆ. ಆಮೇಲೆ ರಾ ವೆಜಿಟೇಬಲ್ ಜ್ಯೂಸ್ ತಗೊಳ್ತಾ ಇದ್ದೀರಿ? ಮಧ್ಯಾಹ್ನ ರಾ ವೆಜಿಟೇಬಲ್ಸ್ ಅದನ್ನ ಆಫ್ಟರ್ ಒನ್ ಟೈಮ್ ರಾ ವೆಜಿಟೇಬಲ್ ಜ್ಯೂಸ್ ಒನ್ ಟೈಮ್ ತಗೊಂಡಿದ್ದೀನಿ ಸರ್. ಊಟದೆಲ್ಲ ಚೇಂಜ್ ಮಾಡಿದ್ರೆ ಅನ್ನ ಮುದ್ದೆ ಎಲ್ಲ ಕಡಿಮೆ? ಅದು ಹೇಳಿದ್ರಲ್ಲ, ವೆಜಿಟೇಬಲ್ಸ್ ಸೊಪ್ಪು ಜಾಸ್ತಿ ತಗೊಳ್ಳಿ, ಮುದ್ದೆ ಕ್ವಾಂಟಿಟಿ ಕಡಿಮೆ ಮಾಡಿ, ಚಪಾತಿ ಕ್ವಾಂಟಿಟಿ ಕಡಿಮೆ ಮಾಡಿ, ಅದೆಲ್ಲ 100%. ವೆಯ್ಟ್ ತುಂಬ 83 ಇದ್ದಿದ್ದು ಈಗ 76 ಬಂದಿದೆ ಸರ್. 83 ಇದ್ದಿದ್ದು 76? 100% ಸರ್. ಒಂದು ತಿಂಗಳಿಗೆ? ಹೌದು ಸರ್. ಅಂದ್ರೆ ಆಲ್ಮೋಸ್ಟ್ ಎಷ್ಟು ಕೆಜಿ ಕಡಿಮೆ ಆಯ್ತು ಅಲ್ಲಿಗೆ? ಅಲ್ಲಿಗೆ ಆಲ್ಮೋಸ್ಟ್ 9 ಕಿಲೋ ಸರ್. 9 ಕಿಲೋ. ವೆರಿ ಗುಡ್. ದಟ್ ಮೀನ್ಸ್ ರಿಲಿಜಿಯಸ್ ಫಾಲೋ ಮಾಡಿದ್ರಿ ಅಂತ. ವೆರಿ ಗುಡ್ ಅಮ್ಮ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.